टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೈಸೂರು ಜಿಲ್ಲೆಯಲ್ಲಿ ಮುಂದುವರೆದಿದೆ ರಣಾರ್ಭಟ. ವರುಣಾರ್ಭಟ ತನ್ನ ಆರ್ಭಟವನ್ನ ಮುಂದುವರಿಸಿದೆ. ಮೈಸೂರಿನಲ್ಲಿ ಈಗಲೂ ಕೂಡ ಜಿಟಿ ಅಂತ ಮಳೆ ಸುರಿತಾ ಇದೆ. ಹುಣಸೂರು ತಾಲೂಕಿನ ಹನಗೋಡಿನಲ್ಲಿ ಹಸು ಸಾವನ್ನಪ್ಪಿದೆ. ಕುಂಟೀರಿ ಕೆರೆ ಬಳಿ ವಿದ್ಯುತ್ ತಂತಿ ತುಳಿದಂತ ಹಸು ಸಾವನ್ನಪ್ಪಿದೆ. ಚೆನ್ನಯ್ಯನಕಟ್ಟೆ ಬಳಿ ಅರಳಿ ಮರ ಬುಡ ಸಮೇತವಾಗಿ ಧರೆಗುರುಳಿದೆ. ಹನಗೋಡು ಪಂಚವಳ್ಳಿ ಮಾರ್ಗದಲ್ಲಿ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಹುಣಸೂರು ತಾಲೂಕಿನಾದ್ಯಂತ ಬೆಳೆಗಳು ಮುಳುಗಡೆಯಾಗ್ತಾ ಇದೆ. ಮುಸ್ಕಿನ ಜೋಳ, ತಂಬಾಕು, ಶುಂಠಿ ಬೆಳೆ ಜಲಾವೃತವಾಗಿದೆ. ಕುಮಾರ ಕಮಲಮ್ಮ ಎಂಬೂರ ಮನೆ ಗೋಡೆ ಕುಸಿತವಾಗಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದು ಮೈಸೂರು ಜಿಲ್ಲೆಯಾದ್ಯಂತ ಮಳೆ ತನ್ನ ಆರ್ಭಟವನ್ನ ಮುಂದುವರಿಸಿದ್ದರಿಂದಾಗಿ ಜನಜೀವನ ಯಾವ ರೀತಿ ಅಸ್ತವ್ಯಸ್ತವಾಗಿದೆ ಅಂತ ನೋಡ್ತಾ ಇದ್ದೀರಿ. ಹುಣಸೂರು ತಾಲೂಕಿನ ಹನಗೋಡಿನಲ್ಲಿ ವಿದ್ಯುತ್ ತಂತಿ ತುಳಿದಂತಹ ಪರಿಣಾಮ ಹಸು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿದೆ. ಇನ್ನು ಹಲವು ಕಡೆಗಳಲ್ಲಿ ಚೆನ್ನಯ್ಯನಕಟ್ಟೆ ಬಳಿ ಅರಳಿ ಮರ ಬುಡ ಸಮೇತವಾಗಿ ಧರೆಗುರುಳಿರುವಂತಹ ದೃಶ್ಯಗಳನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಈ ಪರಿಣಾಮವಾಗಿ ಹನಗೋಡು ಹಾಗೆ ಪಂಚವಳ್ಳಿ ಮಾರ್ಗ ಕಂಪ್ಲೀಟ್ ಆಗಿ ರಸ್ತೆ ಬಂದ್ ಆಗಿದೆ. ಇನ್ನು ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿರೋದ್ರಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮುಸ್ಕಿನ ಜೋಳ, ತಂಬಾಕು, ಶುಂಠಿ ಬೆಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಇನ್ನು ಕುಮಾರ ಹಾಗೆ ಕಮಲಮ್ಮ ಎನ್ನುವರ ಮನೆಗೋಡೆ ಕೂಡ ಕುಸಿತವಾಗಿದೆ. ಅದೃಷ್ಟವಶಾತ್ ಯಾರಿಗೇನೂ ಕೂಡ ಆಗಿಲ್ಲ. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಗಾಳಿ ಮಳೆ ಅಬ್ಬರ ಮುಂದುವರೆದಿದ್ದು ಇಂದು ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಂಗನವಾಡಿ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಗಾಳಿ ಮಳೆಯ ಪ್ರಮಾಣ ಮೈಸೂರು ಜಿಲ್ಲೆಯಾದ್ಯಂತ ಹೆಚ್ಚಾಗಿರೋದ್ರಿಂದಾಗಿ ಪುಟ್ಟ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ತೆರಳುತ್ತಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರಲಿ, ಮಕ್ಕಳಿಗೆ ಏನು ಹೆಚ್ಚು ಕಡಿಮೆ ಆಗದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಮಕ್ಕಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ. ಮೈಸೂರಿನಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಇನ್ನು ಮಳೆ ರಣಾರ್ಭಟದಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ.